ಜೀವನದೊಳಗ ಹಣದ ತಾಯಿ ತಂದಿನ ಕಳ್ಕೊಂಡ್ರ ಎಂದೋ ಕಳ್ಸಕ್ ಬಿಡುವುದಿಲ್ಲ ಇರತನ ಕಾಡುವಂತ ತನ್ನ ಹಾಕಿ ಯಾಕೆ ಈ ಮಾತು ಹೇಳ್ತೀವಿ ಅಂದ್ರ ನಾವೆಲ್ಲ ಏನ್ ಮಾಡೇವ್ರಿ ಈಗ ನಾವೆಲ್ಲ ಏನ್ ಮಾಡ್ಯಾವ ಬಹುತೇಕ ಹಣದ ತಾಯಿ ತಂದೆ ನಮಗ್ ವಜ್ಜೆ ಆಗಿಬಿಟ್ಟಾರ ವಜ್ಜೆ ಆಗ್ಯಾರ ಯಾಕ ನಮಗ ಬಹುತೇಕ ಜನ್ಮ ಕೊಟ್ಟ ತಾಯಿ ತಂದಿನ ನೋಡುವಂತ ಮಕ್ಕಳು ಇಲ್ಲ ಅಪ್ಪ ವಿಚಾರ ಮಾಡ್ರಿ ಈ ಶ್ರಾವಣ ಮಾಸದಾಗ ಕ್ರೋಸರ್ ತಗೊಂಡ ಬಸ್ ತಗೊಂಡ ಮುಗಿಸ್ಕೊಂಡ ಉಳಿವಿ ಗೋಕರ್ಣ ಶ್ರೀಶೈಲಕ ನಾವೆಲ್ಲ ಹೊಂಟೇವಪ್ಪ ಕಾಶಿ ಎಲ್ಲ ತಿರುಗಾಡ್ಕೊತ ಹೊಂಟೀವಿ ಅಪ್ಪ ಹಣದ ಕಾಶಿಗೆ ಮನ್ಯಾಗ ಉಪವಾಸ ಹಾಕಿ ಆ ಕಾಶಿಗೆ ಹೋದ್ರೆ ಕಾಶಿ ಕಟ್ಟಾತಾಳ ಅಂದ್ರ ಕಟ್ಟಾತಾಳ ಅದಕ್ಕೆ ಹೇಳ್ತಾರ ಮಾತುಗಳು ಏನೋ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಯಪ್ಪ ನೀವು ಕಾಶಿ ಶ್ರೀಶೈಲ ಹೋಗ್ಯಾಡ್ರಿ ಹಣದ ತಾಯಿ ತಂದಿನ ಕಾಶಿ ರಾಮೇಶ್ವರ ಅಂತ ಅನ್ನ ಇಟ್ಟು ಪೂಜೆ ಮಾಡಿ ಅವ್ರು ಅನ್ನ ಹಾಕಿದ್ರಿ ಅಂದ್ರ ಆ ಶ್ರೀಶೈಲದಾಗಿದ್ದ ಮಲ್ಲಯ್ಯ ಕಾಶಿ ಒಳಗಿದ್ದ ಕಾಶಿ ರಾಮೇಶ್ವರ ನಿಮ್ ಮನಿ ಬಾಗಿಲಿ ತರ್ತಾರಂತ ತಾವೆಲ್ಲ ನೆನಪಾಗಿರ್ಬೇಕು ಮಾತಾಡ್ತೀವಿ ಬಂಧುಗಳೇ ಯಾಕಂದ್ರ ಸುಮ್ಮನೆ ನಮಗೇನೋ ಗೊತ್ತಿಲ್ಲ ನಮ್ಮ ಒಂದು ಇದಕ್ಕಾಗಿ ನಾವು ಸುಮ್ಮ ಐಷ ಆರಾಮಕ್ಕಾಗಿ ದೇವ್ರ ಕಾಣಬೇಕಂತ ಹೊಂಟವ್ರಲ್ಲ ಒಂದು ಮಾತು ಹೇಳ್ತೀನಿ ಹಣದ ತಂದೆ ಕಳೆ ಅಂತ ಇರ್ತದ ತಾಯಿ ಕಳೆ ಅಂತ ಇರ್ತದೆ ಲಾಸ್ಟ್ ಕಳೆ ಅಂತ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಯಾಕಂದ್ರ ಸುಮ್ಮನೆ ಅವ್ರು ಹೋದ್ರೆ ನಾವು ಹೋದ್ರಿಂದ ಏನು ಪ್ರಯೋಜನ ಇಲ್ಲ ಅವ್ರ ಮಾತು ಹೇಳ್ತೀನಿ ತಾಯಿ ಅಂತಕರಣ ಹೆಂಗಿರ್ತದ ತಂದೆ ಅಂತಕರಣ ಹೆಂಗಿರ್ತದ ತಾಯಿ ತಂದೆ ನಮಗೆ ಹೆಂಗ್ ಮಾಡ್ಯಾರ ನೋಡ್ರಿ ನಾವು ಸಣ್ಣವ್ರಿದ್ದಾಗ ತಾಯಿ ನಮಗೆ ಏನ್ ಮಾಡ್ಯಾಳ ಗಂಗಳದೊಳಗ ಹಾಲು ಹಾಕೊಂಡು ಅಂಗಳ ತುಂಬಾ ತಿರುಗಾಡಿ ಮಗನಿಗೆ ಉಳಿಸ್ತಾಳೆ ಏ ಮಗ ನೀವ್ ಉಳಿತಿಯನ್ ಬೇಕು ಹಾಕಲಿಪ್ಪ ನೀವ್ ಉಳಿತಿಯನ್ ನಾಯಿಗೆ ಹಾಕಲಿಪ್ಪ ಹಿಂಗ ಮಂಜು ಸಿಂಹ ಇಲ್ಲ ನಿಮ್ ಮಗ ಹೇಳು ನಾವು ಉಳಿತೀನಂತ ತಾಯಿ ಮಗನಿಗೆ ಭಯ ಹಾಕಂಗ್ ಮಾಡಿ ಅವ ಮಗ ಯಾವತ್ತು ಕಾಲ ನಾವು ಉಳಿತೀನಂತ ಮಗ ಎಷ್ಟು ಹಂಸದಿಂದ ಮಗನಿಗೆ ಬಾಯಾಗ ತುತ್ತಿಡ್ತಾಳ ತಾಯಿ ಹಿಂಗ ಉಪಕಾರ ಮಾಡ್ಯಾಳ ನಮ್ಮ ತಂದೆ ಏನ್ ಮಾಡ್ಯಾನ ಅಂದ್ರ ನಮ್ಮ ತಂದೆ ಬಾಜಾರಕ್ಕೆ ಹೊಂಟು ಅಂದ್ರ ನಾವ್ ಅತ್ತೇವ ಅಯ್ಯಪ್ಪ ನಾ ಬರ್ತೀನಿ ಅಂದ ತಂದೆ ಅನ್ನತಾನ ಕೈ ಮಗ ಬರ್ಬೇಡ ಕೂಸ ಬರ್ಬೇಡಪ್ಪ ಹೈರಾಣಾಗಿ ಬರ್ಬೇಡ ನಿನ್ ಜೀವ ಏನ್ ಬೇಡ್ತದೆ ಬೇಡು ನಾ ಚಿಕ್ಕೋಡಿ ಬಾಜಾರ್ಕ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಮಗ ಬೇಡಿದ್ದು ಚಿಕ್ಕೋಡಿ ಬಾಜಾರ್ಕ್ ಹೋಗಿ ತಂದೆ ತಗೊಂಡು ಬಂದು ತನ್ನ ಬಾಯನ್ನ ತೆಗೆದು ಬಾಯ ಹಾಕಿ ತಂದೆ ತಿಳಿಸ್ಯಾನ ನಾವು ನೀವು 30 ವಯಸ್ಸಾದ ಇಟ್ಟೆ ಮಾಡೋದದ 30 ವಯಸ್ಸಾದಾಗ ಏನಿಲ್ಲ ಯಪ್ಪ ಎಷ್ಟು ದಿನ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ ನಮ್ಮ ಪ್ರಪಂಚಕ್ಕಾಗಿ ದುಡಿದಿರಿ ಏನು ಮುಂದೆ ದುಡಿಬ್ಯಾಡ್ರಿ ನಿಮ್ಮ ಜೀವ ಏನು ಬೇಡ್ತದೆ ಬೇಡ್ರಿ ಬೇಡಿತ ತಂದು ತಿನ್ನಿಸ್ತೀನಂತ ನಾವು ಬಾಜಾರಕ್ಕೆ ಹೋಗಿ ಆ ತಾಯಿ ತಂದ ಬೇಡಿತ ತಂದು ತಿಳಿಸ್ಯಾನ ಅವನೇ ತಾಯಿ ಮಗ ಇಲ್ಲ ನಾಯಿ ಮಗ ವೇದಶಾಸ್ತ್ರ ಉಪನಿಷತ್ತುಗಳು ಇಷ್ಟ ಜೀವನದಲ್ಲಿ ತಿಳ್ಕೊಂಡು ಹೋಗೋದದ ತಾಯಿ ಕಳೆ ಹೆಂಗಿರ್ತದ ಒಂದು ಮಾತು ಹೇಳಿ ಇದಕ್ಕೆ ಪದ ಹಾಡಿ ಕಟ್ಟಿ ಬಿಡ್ತೀನಿ ತಾಯಿ ಕಳೆ ಹೆಂಗಿರ್ತದ ಸಮಯ ಬಂದದ ಹೇಳಕತ್ತೀನಿ ಬಹುತೇಕ ನಾನು ಹಂಗ ಮಾತಾಡಕ್ ಬರ್ತದ ಆದ್ರ ಲಕ್ಷ್ಯ ಇಟ್ಕೋರಿ ಹಡದ ತಾಯಿ ಕಳೆ ಹೆಂಗಿರ್ತದ ಒಬ್ಬಕ್ಕೆ ತಾಯಿ ಒಂದು 3 ವರ್ಷದ ಮಗ ಇತ್ತು ಆ 3 ವರ್ಷದ ಮಗನ ತಗೊಂಡು ಜೀವನ ಮಾಡ್ತಿದ್ರು ಗಂಡ ಸತ್ಯದ ರಂಡಿ ನುಂಡಿಯಾಗಿ ಜೀವನ ಮಾಡ್ತಿದ್ರು ಮಗ ಬೆಳೆದು ದೊಡ್ಡವಾದ ಮಗನಿಗೆ ಕೂಲಿ ನಾಡಿ ಮಾಡಿ ಸಾವುಕಾರ ಬಳಿ ದುಡಿದು ಮಗನಿಗೆ ಶಿಕ್ಷಣ ಕಲಿಸು ಮಗನಿಗೆ ನೌಕರಿ ಬಂತು ಮಗ ವಯಸ್ಸಿ ಬಂದಿದ ಇಂಥ ಹಿರಿಯರ ಸಮ್ಮುಖದಲ್ಲಿ ಚಲೋ ಹೆಣ್ಣು ಲಗ್ನ ಮಾಡಿದ್ರು ಮಾಡಿದ ಬಳಕ ಆ ಸೊಸಿಗೆ ಆ ಒಳ್ಳೆ ಶುಭ ಮುಹೂರ್ತ ದಿನ ಮನೆಗೆ ಕರ್ಕೊಂಡು ಬಂದಾಗ ಅವಾಗ ಆ ತಾಯಿ ಸೊಸಿಗೆ ಹಂಗೆ ತಿಳ್ಕೊಂಡ್ಲ ಅಂದ್ರ ಈಕೆ ನನ್ನ ಮಗನ ಹೆಂಡತಿ ಅಲ್ಲ ಈಕೆ ನನ್ನ ಸೊಸಿ ಅಲ್ಲ ಕಾಸ ನನ್ನ ಹೊಟ್ಟೆ ಹುಟ್ಟಿದ ಮಗಳು ಅಂತ ಹಿಂಗ್ ತಿಳ್ಕೊಂಡ್ರು ಆದ್ರ ಸೊಕ್ಕಿನ ಸೊಸಿ ಹಂಗೆ ತಿಳ್ಕೊಲಿಲ್ಲ ಇಲ್ಲಿ ಹೇಳುದು ಹೆಣ್ಣಿ ವೈದಿ ತಿಳ್ಕೊಳಿ ಅವಾಗ ಈ ಸೊಕ್ಕಿನ ಸೊಸಿ ಹಿಂಗ್ ತಿಳ್ಕೊಲಿಲ್ಲ ಅತ್ತಿ ಮೇಲೆ ಅಧಿಕಾರ ಮಾಡಕತ್ತಳು ಆಗಿನ ಟೈಮ್ನೊಳಗ ಇಕ್ಕಿ ಎತ್ತಾಳ ಮುಂದ್ ಒಂದ್ ದಿವ್ಸ ಹೋದ ಕೂಡಲೇ ಗಂಡಗತಾಳಿಕೆ ರೀ ಅಂದ್ರು ಇವ್ ರೀ ಅಂದ್ರೆ ಸಾಕಿ ತಗಲಾತವೆ ಹೌದು ನಾವು ಕಂಪ್ಲೀಟ್ ತಗಲಾತವೆ ರೀ ಅಂದ್ರ ಅವಾಗ ಯಾಕ ಅಂತೀವ ಯಾನಿಲ್ರಿ ನಿಮ್ಮ ಅವ್ವ ಗೊತ್ತಲ್ಲಿ ಹೆಸ್ಟಿ ಮಾಡ್ಕೊಳಕತ್ತದ ಉಗೊಳಕತ್ತದ ಅದಕ್ಕಾಗಿ ನೆರಮನೆಯವ್ರು ಗೆಳತಿಯಾರ ನನ್ನ ಮನೆಗೆ ಬರಲಾಗ್ಯಾರ ನಿಮ್ಮ ಅವ್ವ ಒಯ್ದು ಎಲ್ಲಾರ ಹೊಳೆ ಹೋಗೋದು ಬರೋದು ಹೊಳೆ ಹೋದ್ ಬರಿದ್ರು ಅವಾಗ ಮತ್ತನೇ ಹಂಗ ಬ್ಯಾಡ ನಮ್ಮಪ್ಪ ನನ್ನ 3 ವರ್ಷ ಇರ್ಬೇಕಾಗಿ ಬಿಟ್ಟು ಸತ್ತ ಇವತ್ತು ಇಂಥ ಬಿಲ್ಡಿಂಗ್ ಕೂತಿ ಅಂದ್ರೆ ಇದಕ್ಕೆ ನಮ್ಮ ತಾಯಿನೇ ಕಾರಣದಾಳ ಹಿಂಗ ಅನ್ಬ್ಯಾಡ ತತ್ತಿದ್ದ ಅವಾಗ ಹೇಳ್ತಾಳ ಹೇ ಈ ತತ್ತಿ ನನ್ನ ಮುಂದೆ ಬ್ಯಾಡ ಇವತ್ತು ಈ ಮನ್ಯಾಗ ನಾ ಇರ್ಬೇಕು ಅಂದು ಇಲ್ಲ ಅಂದ್ರ ನಿಮ್ ಮೌ ಇರ್ಬೇಕು ಅವಾಗ ಇವೇನಂತಾಳ ಮಗ ಏನಂತ ಹೇ ನೀವ್ ಹೋಗೋಣ ನೀವ್ ಹಾಕ ನಾ ಪ್ರದೇಶ ಆಗ್ತಿರ್ತಾನ ಮಗ ಹೌದು ನೋಡ್ರಿ ಹಳದಾಗಿ ಹೋಗ್ತೀನಂದ್ರೆ ಪರದೇಶ ಆಗ್ತೀನಿ ಅನ್ನಲ್ಲ ಏನ ಮಗ ನಿನ್ನೆ ಬಂದಾಗ ಹೋಗ್ತೀನಂದ್ರೆ ಪರದೇಶ ಆಗ್ತೀನಿ ಅಂತಾನ ಇಷ್ಟ ಆಗ ಅವಾಗ ಅವ ಹೇಳ್ತಾನೆ ಈಗ ನಾಳೆ ಹೋಗಿ ಕರ್ಕೊಂಡು ಹೋಗ್ತೀನಿ
ಏನು ಅಳಬೇಡ ಕರಿಬೇಡ. ಈಗ ನಾಳೆಗೆ ನಮ್ಮ ಮಗು ಕರ್ಕೊಂಡು ಹೋಗ್ತೀನಿ, ಒಂದ್ಸಲ ಎದ್ದು ಚಂದ ಅಡಿಗೆ ಮಾಡಿ ಕಟ್ಟಂದ. ತಾಯಿಗೆ ಹೇಳ್ತಾನ, ಯವ್ವ ಯವ್ವ ಅಂದ. ಯಾಕೋ ಮಗಗಳು ಯಾಕಿಲ್ಲವ, ನೀ ಭಾಳ ದಿವಸ ಆಯ್ತು, ನನಗೆ 12 ವರ್ಷ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಿ ನನಗೆ ಹಡ್ದಿ, ಕರೆ ಶ್ರೀಶೈಲ ಮಲ್ಲಯ್ಯ ಬಂದಿಲ್ಲ ನೋಡಿಲ್ಲ, ನಿನಗ ಶ್ರೀಶೈಲ ಮಲ್ಲಯ್ಯ ತೋರ್ಸ್ಕೊಂಡ್ ಬರ್ತೀನಿ ಯವ್ವ, ನಾಳೆ ಮುಂಜಾನೆ ತಯಾರಾಗಂದ. ತಾಯಿ ಅತ್ತ, ಹೇ ಭಗವಂತ ಮಲ್ಲಿಕಾರ್ಜುನ, 12 ವರ್ಷ ಹರಕೆ ಮಾಡಿ ಹರಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ ತಂದೆ, ಬಹುತೇಕ ನನ್ನ ಮಗ ನಾಳೆ ನೀನು ದರ್ಶನ ಕರ್ಕೊಂಡ್ ಬರ್ತಾನಪ್ಪ, ನಾಳೆ ಬರ್ತೀನಿ ಅಂತ ತಾಯಿ ಹಂಸಾಗಿ ಮಾಡ್ಕೊಂಡಾಳ. ಮುಂಜಾನೆ ಅದು ಕೂಡಲೇ ಮಗ ತಾನ, ಯವ್ವ ಯವ್ವ ಅಂದ. ಯಾಕೋ ಮಗ ಏನಿಲ್ಲವಾ, ನೀ ಜಲ್ದ ತಯಾರಾಗ ಹೋಗಮ್ಮಂದ. ಅವಾಗ ಹೆಂಡತಿ ಹೇಳ್ತಾನ, ಹೇ ಅಂದ. ಯಾಕ್ರಿ ಅಂದ್ರೆ, ಏನಿಲ್ಲ ನಮ್ಮ ಮಗು ನಾ ಕರ್ಕೊಂಡು ಹೊಂಟೀನಿ, ಒಂದು 4 ದಿನ ಆಗೋಟ್ಟು ಅಡಿಗೆ ಮಾಡಿ ಕಟ್ಟಂದ. ಅಕ್ಕಿ ಹತ್ತಾಳ, ಹೆಂಗೂ ಕ್ರೀಡ ಹೊಂಟಂದ, 4 ದಿನ ಅಲ್ಲ 2 ದಿನ ಆಗೋಟ್ಟು ಅಡಿಗೆ ಮಾಡಿ ಕೊಡ್ತೀನಿ ಅಂತ ಕಟ್ಟರು ತಗೊಂಡು ಮಗ ಶ್ರೀಶೈಲ ಬಸ್ ಹೆಬ್ಬದ. ಅವಾಗ ಅಲ್ಲಿ ಕಾಡು ಹೋಗಿ ಕಡಿಬಾಗ್ಲ ಅಂತ ಶ್ರೀಶೈಲ ಬಾಗಿಲು ಬರ್ತದ, ಅಲ್ಲಿ ಗುಡ್ಡದಾಗ ಕಡಿಬಾಗ್ಲು ಅಂತ ಬರ್ತದ, ಅಲ್ಲಿ ಕಡಿಬಾಗ್ಲು ಬಾದ ಈ ಮಗ ಒಂದು ಹಂಚಿಗೆ ತಗದ. ಅವ ತಾಯಿಗೆ ಹೇಳ್ತಾನೆ, ಯವ್ವ ಯಾಕೋ ಮಗ ಏನಿಲ್ಲವ, ಎಷ್ಟೋ ಮಂದಿ ಊರದಿಂದ ಶ್ರೀಶೈಲ ತನಕ ನಡ್ಕೊತ ಬರ್ತಾರ, ನಡಿಲ ಕಾಲದವರು ಕಡಿ ಬಾಗಲ ಕೇಳಿದು ಮಲ್ಲಯ್ಯನ ತನ ನಡ್ಕೋತ ಹೋಗ್ತಾರೇವ. ನಿನಗ ಅಲ್ಲಿಗೆ ನಡಿಯಕ್ಕಾಗಲ್ಲ ಅಂತೇಳಿ ನಾ ಇದನ್ನ ಬಸ್ನಾಗ ಕರ್ಕೊಂಡ್ ಬಂದಿನಿ, ಇಲ್ಲಿ ಇಳಿದು ಇಬ್ರು ಕಾಲ್ ನಡ್ಕೋತ ಹೋಗಮ್ ನಡಿ ಅಂತ ತಾಯಿ ಕರ್ಕೊಂಡು ಮಗ ಬಸ್ನಲ್ಲಿ ಇಳ್ದ. ಅವಾಗ ತಾಯಿಗೆ ತಾನೆ ಯವ್ವ ಅಂದ. ಯಾಕೆಪ್ಪ, ಹಸುವಾಗಿರ ನನಗಂದ. ತಾಯಿ ಯಪ್ಪ ರೋಡ್ದಾಗ ಗಿಡ ಇಲ್ಲೇ ಕೂತು ಊಟ ಮಾಡಿದ್ರು. ಅವಾಗ ಈ ಮಾತಾಡಿವಾ, ಇಲ್ಲಿ ಬೇಡ ಯಾಕ, ಗಾಡಿ ಅಂತ ಭಾಳ ತಿರುಗಾಡ್ತಾವ, ಧೂಳು ಬರ್ತದ, ಊಟ ಏನ್ ಮಾಡುದು ಬೇಡ, ಹೊಗಡಿನ ಗುಣಗಾಡದ, ಅಲ್ಲಿ ಗುಣದಾಗ ರಗಡ ನೀರ ಗಿಡ ಅದಾವ, ಅಲ್ಲಿ ಹೋಗಿ ಕೂತು ಊಟ ಮಾಡ ನಡಿ ಅಂತ ಹೇಳಿ ತಾಯಿ ಕರ್ಕೊಂಡು ಮಗ ಮುಂದ. ತಾಯಿ ಹಿಂದೆ ಬೆನ್ನ ಬಾದ್ರು, ಒಂದು ಆಲದ ಗಿಡದ ಹೋಗಿ ಕೂತ್ರು. ಮಗ ಮಾರಿ ಮಗ ಕೂತ, ತಾಯಿ ಬುತ್ತಿ ಬಿಚ್ಚಿ ಮಾರಿ ಮಗ ಮಗ ಹಸ್ತಿನ ಎತ್ತಿದ್ರು ಹೊಸ. ಈಗ ಊಟ ಮಾಡೋಂತ ಬಿಚ್ಚಿಟ್ರು. ಅವಾಗ ಇವ ಒಂದು ತುತ್ತ ಬಾಯಾಗ ಹಾಕದ, ಬಾಯಾಗ ತುತ್ತ ಕುತ್ತಿಯಾಗಿ ಇಳದು ಕಣ್ಣಾಗ ನೀರು ಹರಿಲಕತ್ತು. ಅವಾಗ ತಾಯಿ ಕೇಳ್ತ, ಹೇ ಮಗ ನಾ ಕಳಕತ್ತಿಯಪ್ಪ, ಏನಾಗ್ಯದಪ್ಪ, ನಿಮ್ಮಪ್ಪ ನೀ 3 ವರ್ಷ ನಾವ್ ಇರ್ಲಕ್ಕಾಗಿ ಬಿಟ್ಟು ಸತ್ತ, ಇವತ್ತಿಗೆ 30 ವರ್ಷದ ಮಗ ಅದಪ್ಪ, ಒಂದ್ ಹನಿ ಕಣ್ಣಾಗ ನೀರು ಬರಲ್ಲ ನಂಗೆ ನೋಡ್ಕೊಂಡಿನ ಮಗನ ಅಂತ. ನಿನ್ನ ಕಣ್ಣಾಗ ನೀರು ಯಾರು ಬಂದಾಗ ಹೇಳು, ಬೇಕಲ್ಲ ಪಾರ ಪಟ್ಟೆ ಕಳಕ ನಿನ್ನ ಜೀವ ಉಳಿಸ್ತೀನಿ ಅಂತ, ನಿನ್ನ ಸಂಕಟ ಬಿಡಿಸ್ತೀನಿ ಅಂತ ಹೇಳ್ತಾಳ ತಾಯಿ. ನಿನ್ನ ಸಂಕಟ ಬಿಡಿಸ್ತೀನಿ ಅಂತ ಹೇಳ್ತಾಳ. ಯಾವ ಮಗ ತಾನೆ, ಇಲ್ಲವ ಏನೂ ಇಲ್ಲವ ಅಂದ. ಯಪ್ಪ ಮತ್ತೆ ಯಾಕೆ ಕಳಕತ್ತಿ ಅಂದಾಗ ಅವಾಗ ಹೇಳ್ತಾನೆ, ಯವ್ವ ನನ್ನ ಹೆಂಡತಿ ಬಾ ಮೂಲಾಗಿ ಅಂತ ತಾಯಿ, ನಾನು ಹೇಳ್ತಿ ನಿನಗ ಆ ವೈದ್ಯ ಎಲ್ಲರೂ ಬಿಟ್ಟು ಬಾ ಅಂತ ಕಳಿಸ್ಯಾಳ, ಅದಕ್ಕೆ ನಾ ಕರ್ಕೊಂಡ್ ಬಂದಿನಂದ. ಅವಾಗ ತಾಯಿ ಹೇಳ್ತಾಳ, ಹೇ ಮಗ ಇಟ್ಟೆ ಮಾತಿಗೆ ಹೇಳ್ತಾರೇನೋ ಕಂದ, ಇಟ್ಟೆ ಮಾತಿಗೆ ಹೇಳ್ತಾರೇನಪ್ಪ, ನನ್ನ ಮನೆ ದೀಪ ಬೆಳಗಲಕ್ಕೆ ನೀವು ಒಬ್ಬನೇ ಕಂದ, ನಿನ್ನ ಸಲುವಾಗಿ ತೋರಿಸ್ತಪ್ಪ ಮಾಡಿನಪ್ಪ ಮಗ. ಇವತ್ತಿರುವಂತ ಇದು ಹಣ್ಣಾದ ಶರೀರ ಇವತ್ತಿರ್ತೈತಿ, ನಾಳೆ ಇರ್ತೈತಿ ಬರ್ತಿಲ್ಲ ಮಗ. ಯಪ್ಪ ಈಗ 4 ತುತ್ತು ಊಟ ಮಾಡಿ ನೀವು ಹೋಗ್ಬೇಕಂದ, ನಾ ಇಲ್ಲೇ ಇರ್ತೀನಿ ಅದ್ರ ತಾಯಿ. ಅವಾಗ ಇವತ್ತಾನ ಆಯ್ತವ ಆಯ್ತು ಅಂದು 4 ಹೆಜ್ಜೆ ಮುಂದೆ ಇರ್ತಿದ್ದ. ತಾಯಿ ಹತ್ರ, ಹೇ ಮಗ ಹೇ ಕೂಸ ಬಾರೋಕಂದ, ಇಲ್ಲಿ ಬಾರೋಕಂದರು. ಯಾಕೆ ಬಂದ, ಏನಿಲ್ಲ ಮಗ, ನಂದು ಕಡಿಬೇಕಿದೆಪ್ಪ, ಒಂದು 5 ತುತ್ತ ನನ್ನ ಕೈಲಿ ತಿಂದು ಹೋಗ್ತೀಯನು, 5 ತುತ್ತು ತಿಂದು ಹೋಗ್ತೀಯನು. ಅವಾಗ ಮಗ ಐತಿಯವ. ಅವಾಗ ತಾಯಿ ತುತ್ತು ಮಾಡಿ ಮಗನ ಬಾಯ ಮತ್ತಳು ಕುತ್ತಿಯಾಗ ತಿಳಿದು ಕಣ್ಣಾಗ ನೀರು ಹರಿಲಕತ್ತು. ಅವಾಗ 4 ತುತ್ತು ತಿಂದಿದ್ದೀನಿ, ಎದ್ದು ಹೋಗ್ಬೇಕಂತಿದ್ದ. ತಾಯಿ ಒಂದು ಮಾತು ಹೇಳ್ತಾರೆ, ಹೇ ಮಗ ಇವ ಯಾಕೆ ಹೇಳು, ಏನಿಲ್ಲ ಒಂದು ಮಾತ್ರ ನಡೆಸ್ಬಿಡ್ತೀಯ ನೋ ಮಗ ಅಂದ್ರು. ಏನದು ಹೇಳುವಂದ, ಏನಿಲ್ಲ ನನ್ನ ಕೈ ಮೇಲೆ ಕೈ ಹಾಕಿದೆ ಅಂದ್ರೆ ಹೇಳ್ತೀನಿ ಅಂದ್ರು. ತಾಯಿ ಕೈ ಮೇಲೆ ಕೈ ಹಾಕದ. ಅವ ತಾಯಿ ಹೇಳ್ತಾಳ, ಯವ್ವ ಮಗ ಹೇ ಮಗ ನಮ್ದು ಮಾತಲಿಪ್ಪ, ಹೇಳುವ ಏನಿಲ್ಲ, ಒಂದು ಪ್ರಸಂಗ ಬಂದಾಗ, ಒಂದು ಯಾರೇ ಬಂದಾಗ, ಒಂದು ಟೈಮ್ ಬಂದಾಗ ನಿನ್ನ ಹೆಂಡತಿಗೆ ನನ್ನ ಹೌದ ನಿನ್ನ ಸಂಬಂಧ ಒಯ್ದು ಕಾಡರಕ್ಕೆ ಬಿಟ್ಟು ಬಂದಿನ ಅಂತ ಹೇಳಿ ನಿನ್ನ ಹೆಂಡತಿ ನನ್ನ ಕೈ ಹತ್ರ ನನ್ನ ಹಾಳಿಗೆ ತಾಯಿ ನನ್ನ ಹೌದು. ಅವಾಗ ಮಗ ಇಲ್ಲೇವಾ ಅಂದ. ಅವಾಗ ಇಷ್ಟೊಂದು ಇನ್ನು ಎದ್ದು ಹೋಗ್ಬೇಕಂತಿದ್ದ. ತಾಯಿ ಹತ್ರ, ಹೇ ಮಗ ಹೇ ಕೂಸ ಭಾವಕಂದ
ಯಾಕೆ ಏನಿಲ್ಲ ಕಂದ, ಇನ್ನೊಂದು ಮಾತದ, ಏನಿವ ಹೇಳು. ಏನಿಲ್ಲ, ನಿಮ್ಮ ಅಪ್ಪ ಸಾಯ ಕಾಲಕ್ಕ ನಾನು ಒಂದು ತೊಲಿ ಬಂಗಾರ ಬೋರ್ಮಾಳ ಮಾಡಿಸಿ ಹಾಕಿ ಹೋಗ್ಯಾನ. ಇವತ್ತು ಇರ್ತೀನಿ, ನಾಳೆ ಇರ್ತೀನಿ, ನನಗೆ ಗೊತ್ತಿಲ್ಲ ಕಂದ. ಇದೊಂದು ತೊಲಿ ಬೋರ್ಮಾಳ ಇನ್ನ ನನ್ನ ಸೊಸಿ ಬಾಳ ಬದುಕದಾಳ. ಇದೊಂದು ತೊಲಿ ಒಯ್ದು ಹಾಕಿನ ಕೊಳ್ಳಾಗ ಹಾಕಂತ ತಾಯಿ ಬಿಚ್ಚಿ ಮಗನ ಕೈಯಾಗ ಕೊಟ್ಟು ತಗೊಂಡ. ಮಗ ಓಡಕ್ ಚಾಲು ಮಾಡದ. ಮನೆಗೆ ಬಂದ್ರ ಹೇಳ್ತಿ ಬಗಲ ಗೊತ್ತಿರು. ಅವಾಗ ಕೇಳ್ತಾಳ, ರೀ ಬಿಟ್ಟು ಬಂದ್ರೆ ನಿಮ್ಮ ಹೂ ಬಿಟ್ಟು ಬಂದಿರಲ್ಲ ಅಂತ ಏನ್ ಹೇಳಿದ್ರೆ ನಿಮ್ಮ ಅಂತ ಕೇಳು. ಏನಿಲ್ಲ, ನಿನ್ ಯಾರ ಕೈ ಹತ್ತ ನಾಳೆ ಅಂತ ಮಾತು ತಗೊಂಡಾಳ. ನಮ್ಮ ಅಪ್ಪ ಸಾಯ ಕಾಲಕ್ಕೆ ಒಂದು ಕಡೆ ಬೋರ್ಮಾಳ ಮಾಡಿಸಿದಂತ. ಈಗ ಇದು ನಾನು ಸೊಸಿಯನ್ನ ಬದುಕದಾಳ, ಕೈದು ಕೊಡುವಂತ ಕೊಟ್ಟ. ತಗೋತೇಳಿಕಿನ ಕೈಯಾಗ ಕೊಟ್ಟ. ಹೆಣ್ಣಿನ ಮನಸ್ಸು ಹೊರಕಾಯ್ಬಿಡ್ತು. ಅವಾಗ ಗೆದ್ದಾರಿ, ನಾ ತಪ್ಪು ಮಾಡ್ದರಿ, ನಾ ಮೋಸ ಮಾಡ್ದರಿ, ನಾ ಅಲ್ಲ ಕೆಲಸ ಮಾಡ್ದರಿ. ಮೊದಲು ಹಂಗ ನೋಡ್ಕೊಂಡಂತ ಅತ್ತಿನ ಒಯ್ದು ಕಾಡ ನನಗೆ ಬಿಡಿಸ್ಬಿಡ್ತಾನ. ಹೇಳಿ ಬಿಟ್ಟು ಬಂದ್ರಿ, ಹೇಳಿ ಕರ್ಕೊಂಡು ಮತ್ತೆ ಗಂಡ ಹೇಳ್ತಿ ಕಲ್ತು. ಅವಾಗ ಬಾದ್ರು ಹೋಗಿ ಯಾವ ಜಾಗ ಬಿಟ್ಟಿಲ್ಲ ಆ ಜಾಗಕ್ಕೆ ಹೋಗಿ ಅವಾಗ ಮೊದಲಕ್ಕಂತ ಮಗ, ಹೇಳುವಾ ನಿನ್ನ ಮಗ ಬಂದಿನಿವಾ, ನಿನ್ನ ಸಸಿ ಬಂದಾನೆವಾ, ನಿನ್ನ ಕರ್ಕೊಂಡು ಮನೆಗೆ ಹೋಗ್ತೇವೆವಾ ತಾಯಿ ಅಂತೇಳಿ ಮೊದಲಕ್ಕಂತಾನ. ಹೋಗಿ ನೋಡುದ್ರಾಗ ಆ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿತ್ತು. ಹೌದೌದು, ತಿಂದು ಬಿಟ್ಟಿದ್ದು. ಅವಾಗ ಮಗ ಅಂತಾರೆ, ನಿನ್ನಂತ ತಾಯಿ ಜೀವನ ಹೊಡೆದಲ್ವ, ನನ್ನ ಪಾಪ ಬತ್ತ ತಾಯಿ, ನಾ ಮೋಸ ಬತ್ತ ತಾಯಿ ಅಂತೇಳಿ ಅಲ್ಲಕ್ಕಂತ ತಾಯಿ ಕೈಯಾಗಿರೋದತ್ತಿದ್ದ. ಅವಾಗ ತಾಯಿ ಕೈ ಮಾತಾಡ್ತಿದ್ದ, ಹೇ ಮಗ ದುಃಖ ಮಾತಾಡುವ, ಹೇ ಮಗ ನೀವು ಹೌದು ಬಂಡ ಮಾಡೋದು ಕೇಳಿ ಅಕಸ್ಮಾತ್ ಕಾಡದ ಹುಲಿ ಚಿರತೆ ಕರಡಿ ಬಂದು ನಿನಗೆ ಏನಾರೆ ಮಾಡಿದ್ರ ನನ್ನ ವಂಶ ದೀಪ ಅಂತ ಮಗನ ನೀನ್ ಹೆಂಡತಿ ಕರ್ಕೊಂಡು ಮನೆಗೆ ಹೋಗ. ತಾಯಿ ಕಳ್ಳು ಹೇಳ್ತಿದ್ದ, ತಾಯಿ ಕಳ್ಳು. ಹೌದು, ತಾಯಿ ಸಿಗಲಿಲ್ಲ. ಇಷ್ಟೇ ಹೇಳುದಲ್ಲ, ರೊಕ್ಕ ಕೊಟ್ಟರೇನೋ ಹಣದ ಕಾಶಿ ಸಿಗೋಳೇನೋ, 10 ಕೂರಿಗೆ ಆಸ್ತಿ ಗಳಿಸಿದರೇನೋ ಹಣದ ತಂದೆ ಸಿಗೋನೇನಪ್ಪ. ಜೀವನದೊಳಗ ತಂದೆನೂ ಅಟ್ಟೆನ ತಾಯಿನೂ ಅಟ್ಟಾಳ. ಇಲ್ಲಿ ಹಂಗಂದ್ರೆ ಪಾತ್ರ ಆಯ್ತು ಅಂತೇಳಿ ತಾಯಿ ತಂದೆ ವಹಿಸ್ಕೊಂಡು ನಾವು ಮಾತಾಡಿದೇವೆ. ಇಷ್ಟೇ. ದಯಮಾಡಿ ಇರುತ್ತನ ನಿಮ್ಮ ತಾಯಿ ತಂದೆ ಒಂದು ತನ್ನಾಗಿ ನೋಡ್ಕೊಂಡು ಪ್ರಪಂಚ ಮಾಡ್ಕೊಂಡ ಈಗ ಒಂದು